ನಮಸ್ಕಾರ ಪ್ರಿಯ ವೀಕ್ಷಕರೇ, ಹೊಯ್ಸಳರ ಮದನಿಕೆಯರು ಭಾಗ 7ಕ್ಕೆ ಸ್ವಾಗತ. ಈ ಶಿಲ್ಪವು ಅತ್ಯಂತ ಸಂಕೀರ್ಣವಾಗಿ ಕೆತ್ತಲಾದ ವಾಸ್ತುಶಿಲ್ಪ. ಶಿಲ್ಪದಲ್ಲಿ ಕಲೆ, ಧಾರ್ಮಿಕ ಚಿಂತನೆ ಮತ್ತು ಶಿಲ್ಪಕಲೆಯ ವಿಶಿಷ್ಟ ಶೈಲಿ ಒಗ್ಗೂಡಿರುವುದನ್ನು ನಾವು ನೋಡಬಹುದು. ಕಂಬದ ಮೇಲೆ ಕೆತ್ತಿರುವ ಆಕೃತಿಯ ಸ್ಥಿತಿ, ಕೈ ಕಾಲು ಮತ್ತು ಬೆರಳುಗಳ ಚಲನೆಯಲ್ಲಿ ನೃತ್ಯದ ಸೌಂದರ್ಯವನ್ನು ಪ್ರದರ್ಶಿಸುತ್ತಿದೆ. ನಾಟ್ಯದ ಸಮನ್ವಯದ ಜೊತೆಗೆ ದೈವಿಕ ಲಯದ ಹೊಣೆಗಾರಿಕೆಯನ್ನು ಹೇಳುತ್ತದೆ. ಶಿಲ್ಪದಲ್ಲಿ ಅನೇಕ ನವೀನವಾದ ವಿವರಗಳನ್ನು ನೋಡಬಹುದು. ಮದನಿಕೆಯು ದೇವರ ಹತ್ತಿರ ಕುಣಿಯುತ್ತಿರುವಂತೆ ಮತ್ತು ಸಭಿಕರೊಂದಿಗೆ ಶೃಂಗಾರ ರಸ ಹಂಚಿಕೊಳ್ಳುತ್ತಿರುವಂತೆ ಭಾಸವಾಗುತ್ತದೆ. ಆಕೆಯ ಸೊಗಸಾದ ನೋಟ, ಕಂಠಭೂಷಣಗಳು, ತೋಳುಬಂದಿಗಳು, ಹಾರಗಳು, ಕಟಿಬಂಧ ಎಲ್ಲ ಉತ್ಕೃಷ್ಟವಾಗಿ ಮೂಡಿಬಂದಿದೆ. ಹೊಯ್ಸಳ ಶಿಲ್ಪದ ಪ್ರಾಮುಖ್ಯತೆಯು ಕಲಾತ್ಮಕವಾಗಿ ನೈಸರ್ಗಿಕ ರೂಪಾಂತರ ಮತ್ತು ಸಂಸ್ಕೃತಿ ಪರಿಚಯಿಸುವ ಶಕ್ತಿಯಲ್ಲಿದೆ. ಈ ಶಿಲ್ಪದಲ್ಲಿರುವ ಕೋನಗಳು, ಆಭರಣಗಳು, ಹೂವಿನ ಬಳ್ಳಿ ಮತ್ತು ಬಳ್ಳಿಯಲ್ಲಿರುವ ಜೀವಿ ಈ ಕಾಲದ ನೈಸರ್ಗಿಕ ಚಲನೆಯನ್ನು ಮತ್ತು ಸೌಂದರ್ಯವನ್ನು ಪ್ರತಿಬಿಂಬಿಸುತ್ತದೆ. ಈ ಶಿಲ್ಪವು ನಾಟ್ಯರಾಣಿ ಶಾಂತಲೆ ಎನ್ನುವುದನ್ನು ಪ್ರತಿನಿಧಿಸುವಂತಿದೆ. ಹೊಯ್ಸಳ ಶಿಲ್ಪದಲ್ಲಿ ನಾಟ್ಯರಾಣಿ ಶಾಂತಲೆಯ ಪ್ರಭಾವವನ್ನು ಗಮನಾರ್ಹವಾಗಿ ಕಾಣಬಹುದಾಗಿದೆ. ಆಕೆ ಅಂತಹ ಪ್ರಬಲ ವ್ಯಕ್ತಿತ್ವವಾಗಿದ್ದು, ನೃತ್ಯವನ್ನು ಪವಿತ್ರತೆಯ ಭಾಗವಾಗಿ ವಿವರಿಸಲಾಗಿದೆ. ಆಕೆಯ ಶಿಲಾರೂಪದ ಚಲನೆ, ಸಂಕೋಚ ಮತ್ತು ಶಾಂತಿಯು ಪ್ರತಿಮೂಡಿದಂತಿದೆ. ಇಷ್ಟವಾಯಿತೆ? ಹಂಚಿಕೊಳ್ಳಿ. ಚಂದಾದಾರರಾಗಿ ಮತ್ತೆ ಸಿಗೋಣ. ಧನ್ಯವಾದ.